ಧಾರವಾಡದ ಉಪನೋಂದಣಿ ಕಚೇರಿಯ ಮುಂದೆ ಇಂದು ಅಧಿಕೃತ ಲೈಸೆನ್ಸ್ ಹೊಂದಿದ ದಸ್ತು ಬರಹಗಾರರು ಪ್ರತಿಭಟನೆ ನಡೆಸಿದರು. ನೂತನ ಕಾವೇರಿ 2 ತಂತ್ರಾಂಶದಲ್ಲಿ ದಸ್ತಾವೇಜುಗಳು ಲೈಸೆನ್ಸ್ ಮೂಲಕ ಸಲ್ಲಿಸಲು ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದು ಅವರ ಮುಖ್ಯ ಬೇಡಿಕೆಯಾಗಿತ್ತು. ಅದೇ ರೀತಿ ಲೈಸೆನ್ಸ್ ಇಲ್ಲದೆ ಅನಧಿಕೃತವಾಗಿ ನೋಂದಣಿ ಸಂಬಂಧಿಸಿದ ಪತ್ರಗಳನ್ನು ತಯಾರಿಸುತ್ತಿರುವವರ ವಿರುದ್ಧ ಉಪನೋಂದಣಿ ಕಚೇರಿಗಳಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಾವೇರಿ 2 ತಂತ್ರಾಂಶದೊಳಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಯಾರ. ಅದರಲ್ಲಿ ಬಹಳಷ್ಟು ಈ ಸ್ವತ್ತು ಆಸ್ತಿಗಳು ಇಂಟಿಗ್ರೇಷನ್ ಮಾಡಿದಾಗ ಯಾವುದೇ ರೀತಿ ನಮಗೆ ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಬರಲಾರ್ದಂಗೆ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಯಾರ. ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದ್ರಿಂದ ಯಾವುದೇ ರೀತಿಯ ಗ್ರಾಮ ಆಗಲಿ ಸಿಟಿ ಸರ್ವೆ ನಂಬರ್ಗಳಾಗಲಿ ಯಾವುದೇ ರೀತಿ ನಮ್ಮ ಕಾವೇರಿ ತಂತ್ರಾಂಶದೊಳಗೆ ನಮೂದಾಗ್ತಾ ಇಲ್ಲ. ಆಮ್ಯಾಗ ಪೈಕಿ ಆಸ್ತಿಗಳು ಸುಧಾ ನೋಂದಣಿ ಆಗ್ತಾ ಇಲ್ಲ. ಆಮ್ಯಾಗ ಹೆಬ್ಬಟ್ಟು ಆಧಾರ ಲಾಗಿನ್ನು ಸರಿಯಾಗಿ ಲಾಗಿನ್ ಆಗ್ತಾ ಇಲ್ಲ. ಇಲ್ಲಿ ನಾವು ಅದನ್ನು OTP ತೊಗೊಂಡು ಇಲ್ಲಿ ಅಪ್ಡೇಟ್ ಸಬ್ ರಿಜಿಸ್ಟ್ರಿಗೆ ನೋಂದಣಿ ಕಚೇರಿಗೆ ಬಂದಾಗ ಹೆಬ್ಬಟ್ಟುಗಳು ಸರಿಯಾಗಿ ಕನೆಕ್ಟ್ ಆಗಿ ಸಾರ್ವಜನಿಕರಿಗೆ ತೀರಾ ಅನಾನುಕೂಲ ಆಗ್ಲಿಕ್ಕತ್ತದ. ವಯಸ್ಸಾದವ್ರದ್ದು ಹೆಬ್ಬಟ್ಟು ತಗೊಳ್ಳೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾರ ಮಾಡಬೇಕು. ಆಮೇಲೆ ನಮ್ಮ ಪ್ರತ್ಯೇಕ ಲಾಗಿನ್ ವಿಶೇಷವಾಗಿ ನಮಗೆ ಬೇರೆ ರಾಜ್ಯಗಳಲ್ಲಿ ತೆಲಂಗಾಣ, ಕೇರಳ ಮುಂತಾದಗಳಲ್ಲಿ ದಸ್ತು ಬರಹಗಾರರಿಗೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ವ್ಯವಸ್ಥೆ ಅದ. ಅದೇ ರೀತಿ ಕರ್ನಾಟಕ ರಾಜ್ಯದೊಳಗೂ ನಮಗೆ ಎಲ್ಲ ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಡಬೇಕನ್ನೋದು ನಮ್ಮದೊಂದು ಬೇಡಿಕೆ ಅದ. ಈ ಎಲ್ಲ ರಾಜ್ಯಾದ್ಯಂತ ಇವತ್ತಿನಿಂದ ಪೂರ ಕರ್ನಾಟಕದ ರಾಜ್ಯದ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ದಸ್ತು ಬರಹಗಾರರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಾರ. ಅದರೊಟ್ಟಿಗೆ ನಾವು ಧಾರವಾಡ ತಾಲೂಕಿನ ದಸ್ತು ಬರಹಗಾರರು ನಮ್ಮ ಸಂಘಟನೆಗೆ ಹೋಗೊಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವೆಲ್ಲ ಹಮ್ಮಿಕೊಂಡೇವಿ. ಇವತ್ತಿನಿಂದ ನಾವು ಯಾವುದೇ ದಸ್ತಾವೇಜುಗಳನ್ನು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಯಾವುದೇ ರೀತಿಯ ದಸ್ತಾವೇಜುಗಳನ್ನು ನೋಂದಣಿ ಮಾಡುವುದಿಲ್ಲ. ಏನೇನು ಬೇಡಿಕೆಗಳು ಸರ್? ಈಗ ಹೇಳಿದ್ವಲ್ರಿ ಸರ್, ಪ್ರತ್ಯೇಕ ಲಾಗಿನ್ನು, ಆಮೇಲೆ ಕಾವೇರಿ 2 ತಂತ್ರಾಂಶದೊಳಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅವರು. ಅದೆಲ್ಲ ಬೇಡಿಕೆಗಳು ಆಗಬೇಕು. ಅದೇ ರೀತಿ ಇದೇ 16ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಎಲ್ಲ ದಸ್ತು ಬರಹಗಾರರು ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಅಧಿವೇಶನದಲ್ಲಿ ನಾವು ಅಲ್ಲಿ ಧರಣಿಯನ್ನು ಕೂಡಬೇಕಂಥೇಳಿ ಎಲ್ಲ ರಾಜ್ಯಾದ್ಯಂತ ನಾವು ನಿರ್ಣಯ ತಗೊಂಡೇವಿ. ಅದೇ ರೀತಿ ನಾವು ಎಲ್ಲರೂ 16ನೇ ತಾರೀಕು ಬೆಳಗಾವಿಗೆ ಅಧಿವೇಶನದಲ್ಲಿ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ. ನನ್ನ ಹೆಸರು ವೆಂಕಟೇಶ್ ಜೋಗಳೇಕರ್, ದಸ್ತು ಬರಹಗಾರ, ಧಾರವಾಡ ಜಿಲ್ಲಾ, ಧಾರವಾಡ. ದಸ್ತು ಬರಹಗಾರದ ಮುಖ್ಯ ಮನವಿ ಏನಂದರೆ ಸಿಟಿಜನ್ ಲಾಗಿನ್ ಅಂತ ಮಾಡಿದ್ದಾರೆ. ಆ ಸಿಟಿಜನ್ ಲಾಗಿನ್ ಏನಂದರೆ ಯಾರು ಬೇಕಾದ್ರೆ ಕಾನೂನಿನ ಅರಿವು ಇಲ್ದವರು ಸಹ ಕಾಗದ ಹಾಕಬೇಕು, ಇಲ್ಲೇ ತಂದು ನೋಂದು ಮಾಡ್ತಾರೆ. ಅವ್ರಿಗೆ ಅರಿವು ಇರೋಂಗಿಲ್ಲ, ಏನಿಲ್ಲ. ನಮಗೆ ಸರ್ಕಾರ ಕಾನೂನು ಪ್ರಕಾರ ದಸ್ತು ಬರಹಗಾರದ ಲೈಸೆನ್ಸ್ ಕೊಟ್ಟದ. ನಾವು ವರ್ಷ ರಿನ್ಯೂವಲ್ ಮಾಡ್ತೀವಿ. ಆದರೂ ನಮ್ಗೆ ನಮ್ಗೆ ಪ್ರತ್ಯೇಕ ಲಾಗಿನ್ ಬೇಕು. ಫಸ್ಟ್ ಆ ಸಿಟಿಜನ್ ಲಾಗಿನ್ ತೆಗಿಬೇಕು. ಯಾಕಂದ್ರೆ ಸಿಟಿಜನ್ ಲಾಗಿನ್ ಅಂದ್ರೆ ಯಾರಿಗೆ ನಾಲೆಜ್ ಇಲ್ಲ ಅವ್ರು ಕಾಗದ ಹಾಕಿ ಮಾಡಾಕತ್ತಾರೆ. ಇಲ್ಲಿ ಯಾರ್ಯಾರೋ ಬಂದು ಕಾಗದ ಮಾಡ್ತಾರೆ. ಮತ್ತು ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದು ಉದ್ದೇಶ ಏನು? ನಾವು ಅದರಲ್ಲಿಂದ ಬಡಜೀವಿಗಳು ಅದರಲ್ಲಿಂದ ನಾವು ಹೊಟ್ಟೆ ತುಂಬ್ಕೊಳಕತ್ತೀವಿ. ಸುಮಾರು ಜನ ಇಲ್ಲಿ ನಾವು ದಸ್ತು ಬರಹಗಾರರು ಅದೇ ಉದ್ಯೋಗವನ್ನು ಹೊಂದ್ಕೊಂಡು ನಮ್ಮ ಹೊಟ್ಟೆ ಜೀವನ ಮಾಡತ್ತೀವಿ. ಅದಕ್ಕಾಗಿ ದಯಮಾಡಿ ನಮಗೆಲ್ಲರಿಗೂ ದಸ್ತು ಬರಹಗೆ ಪ್ರತ್ಯೇಕ ಲಾಗಿನ್ ಅದ. ನಮ್ಮದು ಸರ್ಕಾರದ ನಮ್ಮ ಸಂಘಟನೆ ಅದ. ಈಗ ನಮ್ಮದು ರಾಜ್ಯದ ಅಧ್ಯಕ್ಷರು ಎಲ್ಲ ಜಿಲ್ಲೆಗಳ ದಸ್ತು ಬರಹಗಾರರು ನಾವು ಅಧಿವೇಶನದಲ್ಲಿ ನಮಗೆ ಪ್ರತ್ಯೇಕ ಲಾಗಿನ್ ಬೇಕು ಅಂಥೇಳಿ ಹೋರಾಟ ಮಾಡೋರಿದ್ದೇವೆ. 16ನೇ ತಾರೀಕು ದಯಮಾಡಿ ನಾನು ಇದರಲ್ಲಿ ಮೂಲಕ ಮನವಿ ಮಾಡ್ತೀನಿ. ದಸ್ತು ಬರಹಗಾರರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ನಮ್ಗೆ ಪ್ರತ್ಯೇಕ ಲಾಗಿನ್ ಕೊಡ್ರಿ. ಮತ್ತು ನೆಕ್ಸ್ಟ್ ಕಾವೇರಿ 3 ಫೇಸ್ಲೆಸ್ ಒಂದು ಬರಾಗ್ತದೆ. ಅದರಿಂದ ನಮ್ಗೆ ತುಂಬ ತೊಂದರೆ ಆಗ್ತೈತಿ. ದಯಮಾಡಿ ಸರ್ಕಾರದ ಪ್ರತಿನಿಧಿಗಳು ದಯಮಾಡಿ ನಮ್ಗೆ ಇದನ್ನು ಪ್ರತ್ಯೇಕ ಲಾಗಿನ್ ಕೊಟ್ಟ ನಮ್ಮ ಬದುಕಿಗೆ ದಾರಿ ತೋರಿಸ್ರಿ ಅಂಥೇಳಿ ಅವರಲ್ಲಿ ಮನವಿ. ನಾನು ಗಂಗಾಧರ್ ಅಕ್ಕಂಡಪ್ಪ ಬುಡ್ರಕಟ್ಟಿ, ಧಾರವಾಡ ಜಿಲ್ಲಾ ದಸ್ತು ಬರಹಗಾರರು. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.